ನಮಸ್ಕಾರ. ಚಿರತೆಯಂತೆ ಜಿಗಿದು ಭರ್ಜರಿ ಕ್ಯಾಚ್ ಹಿಡಿದ ಫಿಲ್ ಸಾಲ್ಟ್, ಬಳಿಕ ಗಂಭೀರ ಆರೋಪ ಮಾಡಿತು ಹೈದರಾಬಾದ್. ಜಗಳವಾಡಿದ ಆಂಡ್ರಿಚ್ ಕ್ಲಾಸನ್, ನಡೆಯಿತು ದೊಡ್ಡ ಹೈಡ್ರಾಮಾ. ಬನ್ನಿ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ, ಆದ್ದರಿಂದ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ RCBಯ ಅಭಿಮಾನಿಗಳಾಗಿದ್ರೆ ಈ ಕೂಡಲೇ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನನ್ನ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಇಂದು ಎಲ್ಲೆಲ್ಲೂ RCB ಆಟಗಾರ ಫಿಲ್ ಸಾಲ್ಟ್ ಅವರದ್ದೇ ಅಬ್ಬರ. ಈ ಪಂದ್ಯದಲ್ಲಿ ಫಿಲ್ ಸಾಲ್ಟ್ 3 ಅದ್ಭುತ ಕ್ಯಾಚ್ ಗಳನ್ನು ಹಿಡಿಯುವ ಮೂಲಕ ಇಡೀ ಮೈದಾನವನ್ನೇ ಹುಚ್ಚಿದ್ದು ಕುಣಿಯುವಂತೆ ಮಾಡಿದರು. ಅದರಲ್ಲಿಯೂ 80 ರನ್ ಬಾರಿಸಿ ಶತಕದತ್ತ ಮುನ್ನುಗ್ಗುತ್ತಿದ್ದ SRS ತಂಡದ ನಾಯಕ ಇಶಾನ್ ಕಿಶನ್ ರವರ ಅತ್ಯಂತ ಕಷ್ಟಕರವಾದ ಕ್ಯಾಚ್ ಅನ್ನ ಫಿಲ್ ಸಾಲ್ಟ್ ಚಿರತೆಯಂತೆ ಎಗಿರಿ ಒಂದೇ ಕೈನಲ್ಲಿ ಹಿಡಿದರು. ಸ್ವತಃ ಇಶಾನ್ ಕಿಶನ್ ಅವರೇ ಸಾಲ್ಟ್ ಹಿಡಿದ ಈ ಅತ್ಯದ್ಭುತ ಹಾಗೂ ಅಸಾಧ್ಯವಾದ ಕ್ಯಾಚ್ಗೆ ಒಂದು ಕ್ಷಣ ದಂಗಾಗಿ ನಿಂತು ಹೋದರು. ಅದು ಅಭಿನಂದನ್ ಸಿಂಗ್ ಬೌಲಿಂಗ್ ಮಾಡಿದ 16ನೇ ಓವರ್ ಆಗಿತ್ತು ಸ್ನೇಹಿತರೆ. ಈ ಓವರ್ನ 5ನೇ ಎಸೆತವನ್ನ ಇಶಾನ್ ಕಿಶನ್ ಭರ್ಜರಿ 6 ಬಾರಿಸಿದರು. ಕೊನೆಯ ಎಸೆತದಲ್ಲಿಯೂ ಇದೇ ಪ್ರಯತ್ನ ಕಂಡು ಬಂದಿತು. ಅಭಿನಂದನ್ ಸಿಂಗ್ ರವರು ಕೊನೆಯ ಎಸೆತವನ್ನ ಫುಲ್ ಟಾಸ್ ಬಾಲ್ ಮಾಡಿದರು. ಇತ್ತ ಸ್ಟ್ರೈಕ್ ನಲ್ಲಿದ್ದ ಇಶಾನ್ ಕಿಶನ್ ಪಾಯಿಂಟ್ ದಿಕ್ಕಿನತ್ತ ಸ್ಲೈಸ್ ಮಾಡಿದರು. ಇತ್ತ ಫಿಲ್ ಸಾಲ್ಟ್ ಡೀಪ್ ಪಾಯಿಂಟ್ ನಿಂದ ತನ್ನ ಬಲಕ್ಕೆ ವೇಗವಾಗಿ ಓಡಿ ಬಂದು ಚಿರತೆಯಂತೆ ಎಗರಿ ತನ್ನ ಬಲಗೈಯಲ್ಲಿ ಕ್ಯಾಚ್ ನ ಸ್ಟನ್ನಿಂಗ್ ಮಾಡುವ ಮೂಲಕ ಅದ್ಭುತವಾಗಿ ಹಿಡಿದುಕೊಳ್ತಾರೆ. ಇದಲ್ಲದೆ 2018 ನಲ್ಲಿ AB ಡಿವಿಲಿಯರ್ಸ್ ರವರು ಏನ್ ಹಿಡಿದಿದ್ರಲ್ಲ ಆ ಮೆಮೊರಬಲ್ ಕ್ಯಾಚ್, ಅದನ್ನೇ ಒಂದು ಕ್ಷಣ ಫಿಲ್ ಸಾಲ್ಟ್ ರೀಕ್ರಿಯೇಟ್ ಮಾಡಿಬಿಟ್ರು. ಮತ್ತೊಂದು ಕಡೆ ಇಶಾನ್ ಕಿಶನ್ ಜೊತೆಗೂಡಿ 4ನೇ ವಿಕೆಟ್ಗೆ 53 ಎಸೆತಗಳಲ್ಲಿ 97 ರನ್ಗಳ ಜೊತೆಯಾಟವನ್ನು ನಿರ್ಮಿಸಿದ್ದ ಸ್ಫೋಟಕ ದಾಂಡಿಗ ಆಂಡ್ರಿಚ್ ಕ್ಲಾಸನ್ ಅವರ ವಿಕೆಟ್ ಉರುಳಿಸುವಲ್ಲಿ ಸಾಲ್ಟ್ ಅವರ ಚಾಣಾಕ್ಷತನದ ಫೀಲ್ಡಿಂಗ್ ಎಲ್ಲರ ಗಮನ ಸೆಳೆಯಿತು. 22 ಎಸೆತಗಳಲ್ಲಿ 31 ರನ್ ಬಾರಿಸಿ ತಾಳ್ಮೆಯ ಇನ್ನಿಂಗ್ಸ್ ಕಟ್ಟಲಾರಂಭಿಸಿದ ಕ್ಲಾಸನ್ ದೊಡ್ಡ ಇನ್ನಿಂಗ್ಸ್ ಆಡುವ ಸುಳಿವು ನೀಡಿದರು. ಇದಕ್ಕೆ ಪೂರಕವಾಗಿ ಕಿಶನ್ ಹಾಗೂ ಕ್ಲಾಸನ್ ಜೋಡಿ 13 ಓವರ್ಗಳಲ್ಲಿ ತಂಡವನ್ನು 126 ರನ್ಗಳ ಗಡಿ ದಾಟಿಸಿದರು. ಆದ್ದರಿಂದ ಈ ಜೊತೆಯಾಟ ಮುರಿಯದಿದ್ದರೆ ಅದು 250+ ರನ್ ಗಳಿಸಬಹುದು ಎಂಬ ಭಯವಿತ್ತು. ಆದಾಗ್ಯೂ 14ನೇ ಓವರ್ನಲ್ಲಿ ಈ ಜೋಡಿಯ ಜೊತೆಯಾಟವನ್ನ ಬ್ರೇಕ್ ಮಾಡಿದ್ರು, ಅದು ಕೂಡ ಸಾಲ್ಟ್ ಅವರು ತಮ್ಮ ಫೀಲ್ಡಿಂಗ್ ಮೂಲಕ. ಅದು ರೊಮಾರಿಯೋ ಶೆಫರ್ಡ್ ಬೌಲಿಂಗ್ ಮಾಡಿದ 14ನೇ ಓವರ್ ಆಗಿತ್ತು. ಮೊದಲ ಎಸೆತದಲ್ಲಿ ಆಂಡ್ರಿಚ್ ಕ್ಲಾಸನ್ ಭರ್ಜರಿ 6 ಹೊಡೆಯಲು ಪ್ರಯತ್ನಿಸಿದರು. ಆದರೆ ಬೌಂಡರಿ ಲೈನ್ ಬಳಿ ನಿಂತಿದ್ದ ಫಿಲ್ ಸಾಲ್ಟ್ ಅದ್ಭುತ ಕ್ಯಾಚ್ ಪಡೆದುಕೊಳ್ಳುತ್ತಾರೆ. ಆದರೆ ಕ್ಯಾಚ್ ಹಿಡಿಯುವ ಯತ್ನದಲ್ಲಿ ನಿಯಂತ್ರಣ ಕಳೆದುಕೊಂಡರು. ಹೀಗಾಗಿ ಕ್ಯಾಚ್ ಪಡೆದ ಬಳಿಕ ಸಾಲ್ಟ್ ನೆಲಕ್ಕರುಳಿದರು. ಇದರಿಂದ ಇದು ಫೇರ್ ಕ್ಯಾಚ್ ಎಂದು ತಿಳಿದುಕೊಳ್ಳಲು ಫೀಲ್ಡ್ ಅಂಪೈರ್ ಥರ್ಡ್ ಅಂಪೈರ್ ನ ಮೊರೆ ಹೋಗ್ತಾರೆ. ಕೂಲಂಕುಷವಾಗಿ ಪರಿಶೀಲಿಸಿದ 3ನೇ ಅಂಪೈರ್ ಫೇರ್ ಕ್ಯಾಚ್ ಎಂದು ತೀರ್ಪು ನೀಡುತ್ತಾರೆ. ಆದಾಗ್ಯೂ ಅಂಪೈರ್ ಅವರ ಈ ನಿರ್ಧಾರ SRH ಪಾಳೆಯದಲ್ಲಿ ಅಸಮಾಧಾನ ಮೂಡಿಸಿತ್ತು. ಯಾಕಂದ್ರೆ ಸಾಲ್ಟ್ ರವರ ದೇಹ ಬೌಂಡರಿ ಗೆರೆಗೆ ತಾಕಿದೆ ಎಂಬುದು ಅವರ ಅಭಿಪ್ರಾಯವಾಗಿತ್ತು. ಹೀಗಾಗಿ ಕ್ಲಾಸನ್ ಕೂಡ 4ನೇ ಅಂಪೈರ್ ಬಳಿ ಈ ಬಗ್ಗೆ ಚರ್ಚೆ ನಡೆಸಲಾರಂಭಿಸಿದರು. ಇವರ ಈ ಡಿಸಿಷನ್ ನಿಂದ ಆಂಡ್ರಿಚ್ ಕ್ಲಾಸನ್ ಅಪ್ಸೆಟ್ ಆಗಿದ್ರು. ಈ ಎಲ್ಲಾ ವಿಡಿಯೋಗಳು ಸದ್ಯ ವೈರಲ್ ಆಗ್ತಾ ಇವೆ. ಸ್ನೇಹಿತರೆ, ನಿಮ್ಗೆ ಏನನ್ಸುತ್ತೆ? ಫಿಲ್ ಸಾಲ್ಟ್ ಫೇರ್ ಕ್ಯಾಚ್ ಗಳನ್ನ ಹಿಡಿದಿದ್ರಾ ಅಥವಾ ಇಲ್ವಾ ಎನ್ನುವುದನ್ನ ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.